ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲ್ಲೇ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ನಡೀತಲ್ಲ, ಆ ಪ್ರಕರಣ ಸಂಬಂಧ ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅಂತ ಆಗ್ತಿತ್ತು. ಆ ಸಲ್ಲಿಕೆ ಹೊತ್ತಲ್ಲೇ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಮೂವರು ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನುವಂತಹ ಅಂಶ ಈಗ ಬೆಳಕಿಗೆ ಬಂದಿದೆ. ಮೂವರು ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಚಾರ್ಜ್ ಶೀಟ್ ನಲ್ಲಿ 3 ಆರೋಪಿಗಳ ಪಾತ್ರ ಇಲ್ಲ ಅಂತ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಆ 3 ಜನ ಯಾರು ಅನ್ನೋದಾದ್ರೆ ನಿಖಿಲ್ ನಾಯಕ್, ಕೇಶವ್ ಮೂರ್ತಿ ಹಾಗೂ ಕಾರ್ತಿಕ್ ಮೇಲೆ ಕೊಲೆ ಕೇಸ್ ಇಲ್ಲ. ಈ 3 ಆರೋಪಿಗಳಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಇದೆ. ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ರು ಆರೋಪಿಗಳು. ಮೃತದೇಹ ಸಾಗಾಟ, ಶರಣಾಗತಿಯಾಗೋದಕ್ಕೆ 3ರನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ 3 ಜನ ಆರೋಪಿಗಳು ಕೂಡ ಸರೆಂಡರ್ ಆಗಿದ್ರು. ಮೃತದೇಹ ಸಾಗಾಟ, ಶರಣಾಗತಿಯಾಗೋದಕ್ಕೆ 3ರನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಕೊಲೆಯಲ್ಲಿ 3ರ ಪಾತ್ರ ಇಲ್ಲ ಅನ್ನೋದು ಈಗ ಬಯಲಾಗಿದೆ. 3ರ ವಿರುದ್ಧ ಸಾಕ್ಷ್ಯನಾಶ ಮಾಡಿದಂತಹ ಆರೋಪವನ್ನ ಚಾರ್ಜ್ ಶೀಟ್ ನಲ್ಲಿ ಪ್ರಸ್ತಾಪಿಸಲಾಗಿದೆ. ಈ 3 ಆರೋಪಿಗಳಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಇದೆ. ನೋಡಿ, 17 ಜನ ಆರೋಪಿಗಳಲ್ಲಿ 17 ಜನನು ಕೊಲೆ ಮಾಡಿದಾರಾ ಅಥವಾ ಆ ಕೊಲೆಯಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ, ಯಾರು ಎಷ್ಟು ಹೊಡೆದಿದ್ದಾರೆ, ಎಷ್ಟು ಪ್ರಮಾಣದ ಪಾತ್ರ ಇದೆ ಯಾರ್ದು, ಇದೆಲ್ಲವನ್ನು ಕೂಡ ಮೆನ್ಷನ್ ಮಾಡಲಾಗುತ್ತೆ. ಇದೆಲ್ಲದರ ಆಧಾರದ ಮೇಲೆ ಇದೆಲ್ಲವನ್ನು ನೋಡಿನೇ ಚಾರ್ಜ್ ಶೀಟ್ ಹಾಕುವಂಥದ್ದು. ಈಗ ನಿಖಿಲ್ ನಾಯಕ್ ಮತ್ತೆ ಕಾರ್ತಿಕ್, ಕೇಶವ್ ಮೂರ್ತಿ ಮೇಲೆ ಕೊಲೆ ಆರೋಪ ಇಲ್ಲ. ಇವ್ರು 3 ಜನ ಕೊಲೆ ಮಾಡಿದ್ದಾರೆ ಅನ್ನುವಂಥ ಪ್ರಸ್ತಾಪ ಇಲ್ಲ. ಇವ್ರು 3 ಜನನು ಕೂಡ ಮೃತದೇಹವನ್ನ ಸಾಗಾಟ ಮಾಡೋದು ಮತ್ತೆ ಶರಣಾಗತಿ ಆಗೋದಕ್ಕೆ 3ರನ್ನ ಬಳಸ್ಕೊಳ್ಳಲಾಗಿತ್ತು. ಸೊ ನಾವೇ 3 ಜನ ಕೊಲೆ ಮಾಡಿದೀವಿ ಅಂತ ಇವರು ಬಂದು ಶರಣಾಗತಿ ಆಗಿದ್ರು ಪೊಲೀಸರಿಗೆ. ಸೊ ಹೀಗಾಗಿ ಸಾಕ್ಷಿನಾಶ ಮಾಡಿದಂತ ಆರೋಪ ಪ್ರಸ್ತಾಪ ಆಗಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲ್ಲೇ ಈಗ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಅಂದ್ರೆ 17 ಜನನು ಕೊಲೆಯಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. ಅದರಲ್ಲಿ ಯಾರ್ಯಾರ ಪಾತ್ರ ಎಷ್ಟೆಷ್ಟು, ಅಂದ್ರೆ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನೇನು ಅನ್ನೋದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಈಗ 3ರ ಕೊಲೆಯಲ್ಲಿ ಭಾಗಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಸದ್ಯ ಏನೆಲ್ಲ ಅಪ್ಡೇಟ್ಸ್ ಇದೆ ವೆಂಕಟೇಶ್? ಸಿಂಧೂರ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪೊಲೀಸರು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೂರ್ವ ತಯಾರಿಯನ್ನು ಏನು ಮಾಡಿದ್ರು, ಆ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನೇನಿದೆ 17 ಜನ ಆರೋಪಿಗಳನ್ನು ಈಗ ಬಂಧನ ಮಾಡಿ ಜೈಲಲ್ಲಿ ಇಟ್ಟಿರುವಂಥದ್ದು. ಈಗ ಇವತ್ತು ಅಥವಾ ನಾಳೆ ಏನು ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸಂಪೂರ್ಣವಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತಹ ಪೊಲೀಸರು ಕೂಡ ಈಗ ಏನು ಅದನ್ನು ಪರಿಶೀಲನೆ ಕೂಡ ಮಾಡಿ ಅಂತಿಮ ಹಂತದ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳಂತ ಏನಿದ್ದಾರೆ, ನಿಖಿಲ್, ಕೇಶವ್ ಮೂರ್ತಿ ಹಾಗೂ ಇನ್ನೊಬ್ಬ ಆರೋಪಿ ಏನಿದ್ದಾನೆ, ಈ 3 ಜನರು ಕೂಡ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಅನ್ನುವಂಥ ಅಂಶಗಳು ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ ಗೊತ್ತಾಗ್ತಿರುವಂತೆ. ಯಾಕಂತೇಳಿದ್ರೆ ಈ 3 ಜನರನ್ನ ಕೂಡ ಏನು ನಾಗರಾಜ್ ಆಗಿರುವಂತಹ ಒಂದು ದರ್ಶನ್ನ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ನ ಒಂದು ಆದೇಶದ ಮೇರೆಗೆ ಏನು ಪ್ರದೀಶ್ ಮತ್ತು ವಿನಯ್ ಈ ಇಬ್ರು ಕೂಡ ಆತನನ್ನ ಕರೆಸಿ ಈ 3 ಜನರನ್ನು ಕೂಡ ಈ ಒಂದು ಮೃತದೇಹವನ್ನು ಸಾಗಾಟ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಕೊಡ್ತಾರೆ. ಅದಕ್ಕೆ ಹಣವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿರುವಂಥದ್ದು. ಈ 3 ಜನಕ್ಕೂ ಕೂಡ ತಲಾ 5 ಲಕ್ಷ ರೂಪಾಯಿ ಹಣವನ್ನು ಆರಂಭದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ನಂತರ ಇಲ್ಲಿಂದ ಅವರು ತೆಗೆದುಕೊಂಡು ಹೋಗಿದ್ದಂಥ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಏನು ಮೋರಿಯ ಬಳಿ ಎಸೆದಿರುವಂಥದ್ದು. ತದನಂತರ ಸಾಕ್ಷ್ಯನಾಶ ಮಾಡಿದ್ದಾರೆ. ಅಲ್ಲಿಂದ ಅವರು ನೇರವಾಗಿ ಮನೆಗೆ ಹೋಗಿರುವಂಥದ್ದು. ದರ್ಶನ್ ಮನೆ ಹತ್ರ ಹೋಗಿ ಅವರು ಕೃತ್ಯಕ್ಕೆ ಬಳಸಿದಂಥ 3 ವೆಹಿಕಲ್ಗಳೇನಿತ್ತು ಅದನ್ನು ಕೂಡ ಅಲ್ಲೇ ನಿಲ್ಲಿಸಿದ್ರು. ತದನಂತರ ಅವರು ಹೋಗಿ ಬಟ್ಟೆಯನ್ನು ಬದಲಾಯಿಸಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹೋಗಿದ್ರು ಅಂತ ಹೇಳಿ ಗೊತ್ತಾಗ್ತಾರೆ. ಅಂತಂದ್ರೆ ಈ 3 ಜನ ಆರೋಪಿಗಳೇನಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಆಗಲಿ ಅಥವಾ ನೇರವಾಗಿ ಆಗಲಿ ಆತನನ್ನು ನೋಡಿಲ್ಲ, ಹಲ್ಲೆ ಮಾಡಿಲ್ಲ ಅಂತ ಹೇಳಿ ಏನು ಒಂದು ಆರೋಪಿಗಳು ಕೊಟ್ಟಂತ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಈ ಚಾರ್ಜ್ ಶೀಟ್ ನಲ್ಲಿ ಅವರ ಒಂದು ಪಾತ್ರ ಇಲ್ಲ ಅಂತ ಹೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಈ ಪ್ರಕರಣದಲ್ಲಿ ಆದಷ್ಟು ಬೇಗ ಜಾಮೀನು ಸಿಗುವ ಸಾಧ್ಯತೆ ಕೂಡ ಅಂತ ಹೇಳಿ ಕಾನೂನು ತಜ್ಞರು ಹೇಳ್ತಿರುವಂತ. ಯಾಕಂದ್ರೆ ಇವರು ನೇರವಾಗಿ ಯಾವುದೇ ರೀತಿಯಾದಂತಹ ಹಲ್ಲೆಯನ್ನು ಮಾಡಲಿಲ್ಲ, ಬದಲಿಗೆ ಆತನನ್ನ ಯಾವುದೇ ರೀತಿಯಾದಂತಹ ಒಂದು ಕರೆ ಮಾಡಿರುವುದಂತ ಆಗಲಿ ಆತನ ನೇರವಾಗಿ ಕಾಂಟ್ಯಾಕ್ಟ್ ಕೂಡ ಇರಲಿಲ್ಲ. ಮೃತಪಟ್ಟ ನಂತರ ಈತನ ಮೃತದೇಹವನ್ನು ಸಾಗಿಸೋದಕ್ಕೆ ಮಾತ್ರ ಈ 3 ಜನರನ್ನು ಕೂಡ ಸಂಪರ್ಕ ಮಾಡಿದ್ರು, ಹಣವನ್ನು ಕೊಟ್ಟಿದ್ರು, ತಲಾ 5 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ರು ಅಂತ ಹೇಳಿ ಗೊತ್ತಾಗ್ತಿರುವಂತಂದ್ರೆ ಈ ನಿಖಿಲ್ ನಾಯಕ್ ಏನಿದ್ದಾರೆ ಪವನ್ನ ಮುಖಾಂತರವಾಗಿ ಈತ ಪರಿಚಯ ಆಗ್ತಾನೆ, ಆತನನ್ನ ಕರೆಸಿ ತಲಾ 5 ಲಕ್ಷ ರೂಪಾಯಿ ಹಣವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಇನ್ನು ಗಿರಿನಗರದಲ್ಲಿ ಇದ್ದಂತಹ ಕಾರ್ತಿಕ್ ಏನಿದ್ದಾನೆ ಈತನನ್ನು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗುವಂತೆ ಕೂಡ ಹೇಳಿರುವಂತದ್ದು. ತದನಂತರ ಏನು ಮೃತದೇಹ ಎಷ್ಟು ಬಂದ ನಂತರ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಇವರು ಈ ಒಂದು ಕೊಲೆಯನ್ನು ನಾವೇ ಮಾಡಿರುವುದು ಅಂತ ಹೇಳಿ ಒಪ್ಕೊಳ್ತಾರೆ. ಅಂದ್ರೆ ಹಣದ ಆಸೆಗೋಸ್ಕರ ಮತ್ತು ದರ್ಶನ್ನ ಮೇಲಿನ ಅಭಿಮಾನಕ್ಕೋಸ್ಕರ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಕೂಡ ಈ ಒಂದು ಅಂಶಗಳಲ್ಲಿ ಗೊತ್ತಾಗ್ತಾರೆ.